ಹಾಯ್ ಹಲೋ ನಮಸ್ತೆ ರೈತ ಬಾಂಧವರೇ. ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲ್ಲು ನಾಯಕ್. ಬೆಳೆ ವಿಮೆ ತುಂಬದು ಕೊನೆ ಹಂತಕ್ಕೆ ಬಂದು ತಲುಪಿದೆ. ಇನ್ನು 5 ದಿನ ಬಾಕಿ ಉಳಿದಿದೆ. 5 ದಿನದ ಒಳಗಾಗಿ ಯಾರೆಲ್ಲ ಬೆಳೆ ವಿಮೆ ತುಂಬಿಲ್ಲ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆನ ಎಲ್ಲರೂ ತುಂಬಿರಿ. ರೈತರು ಬೆಳೆ ವಿಮೆ ತುಂಬುವುದರಲ್ಲಿ ಯಾವೆಲ್ಲ ತಪ್ಪುಗಳು ಮಾಡ್ತಾ ಇದ್ದಾರೆ? ಕೆಲವೊಂದು ರೈತರು ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾವು 2-3 ವರ್ಷದಿಂದ ಬೆಳೆ ವಿಮೆ ತುಂಬ್ತಾ ಇದ್ದೀವಿ, ಆದ್ರೆ ನಮ್ಗೆ ಬೆಳೆ ವಿಮೆ ಹಣ ಜಮೆ ಆಗ್ತಾ ಇಲ್ಲ ಅಂತ ಅವರು ನಮ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಉತ್ತರ ಕೊಡ್ತೀನಿ. ಹಾಗೂ ರೈತರು ಬೆಳೆ ವಿಮೆ ತುಂಬೋದ್ರಲ್ಲಿ ಯಾವ ರೀತಿ ಎಡುತ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆ ಮಾಡ್ಕೊಳ್ತಾ ಇದ್ದಾರೆ, ಯಾವೆಲ್ಲ ಸಮಸ್ಯೆಗಳು ಇವರು ಸರಿಪಡಿಸ್ಕೋಬೇಕು ಅಂದ್ರೆ ಬೆಳೆ ವಿಮೆ ಜಮೆ ಆಗತ್ತೆ, ಆ ವಿಷಯ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ದಯವಿಟ್ಟು ನನ್ನ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನನ್ನ ವಿಡಿಯೋವನ್ನು ನೋಡಿ. ನನ್ನ ವಿಡಿಯೋದಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುನ್ನ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸ್ವಾವಲಂಬಿ ರೈತ, ಈ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ರೈತರಿಗೆ ಸಂಬಂಧಪಟ್ಟಂತಹ ಹೊಸ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ. ಬನ್ನಿ ರೈತ ಬಾಂಧವರೇ, ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ರೈತರು ನನಗೊಂದು ಪ್ರಶ್ನೆ ಕೇಳಿದರು. ನಾವು 2-3 ವರ್ಷದಿಂದ ಬೆಳೆ ವಿಮೆ ಕಟ್ತಾ ಇದ್ದೀವಿ, ಆದರೆ ನಮಗೆ ಬೆಳೆ ವಿಮೆ ಹಣ ಜಮೆ ಆಗ್ತಾ ಇಲ್ಲ ಅಂತ ನನಗೆ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆ ಬಗ್ಗೆ ನಾನು ನಿಮಗೆ ಉತ್ತರ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ ರೈತ ಬಾಂಧವರೇ, 1 ವರ್ಷ 2 ವರ್ಷ 3 ವರ್ಷ ನಾವು ಕಟ್ಟಿದ್ದೀವಿ, ಆಮೇಲೆ ಬೆಳೆ ವಿಮೆನ ಕಟ್ಟೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಈ ಥರ ಯಾರೂ ನಿಲ್ಸೋಕ್ಕೆ ಹೋಗಬೇಡಿ. ಬೆಳೆ ವಿಮೆನ ಕಂಟಿನ್ಯೂ ಆಗಿ ಕಟ್ತಾ ಹೋಗಿ. ನೋಡಿ, ಬೆಳೆ ವಿಮೆ ಇದು ಪ್ರೋಸೆಸ್ ಯಾವ ಥರ ಇದೆ ಅಂತಂದರೆ, ಒಂದು ಪಂಚಾಯತಿ ಲೆವೆಲಲ್ಲಿ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಆ ಎಕ್ಸ್ಪೆರಿಮೆಂಟಲ್ಲಿ ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಒಂದೇ ಬೆಳೆ ಇರಲ್ಲ, ಸುಮಾರು ಒಂದು ಪಂಚಾಯತಿಗೆ 10 ಬೆಳೆಗಳು ಕೂಡ ಆಯ್ಕೆ ಮಾಡಿರ್ತಾರೆ ಬೆಳೆ ವಿಮೆ ತುಂಬೋಕೆ. ಅದರಲ್ಲಿ ಎಲ್ಲ ಬೆಳೆಗಳು ಕೂಡ ಹಾನಿಯಾಗಲ್ಲ. ಯಾವ ಬೆಳೆಗಳು ಹಾನಿಯಾಗುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲ್ಲ. ಆದ್ದರಿಂದ ಸರಿಸುಮಾರು 3-4 ಬೆಳೆಗಳು ಖಂಡಿತ ಬೆಳೆ ಹಾನಿ ಆಗೇ ಆಗುತ್ತೆ. ಆವಾಗ ಆ ಬೆಳೆ ಯಾವುದಂತೂ ಯಾರಿಗೂ ಗೊತ್ತಿರಲ್ಲ. ನಾವು ರೈತರು ಏನು ಮಾಡಿರ್ತೀವಿ ಅಂತಂದರೆ, ಬೆಳೆ ವಿಮೆನ ಕಟ್ತಾ ಹೋಗ್ತೀವಿ. ಆಮೇಲೆ 1-2 ವರ್ಷ ಕಟ್ತೀವಿ, ಹಣನ ಬರಲ್ಲ. ಆದ್ದರಿಂದ ಬೆಳೆ ವಿಮೆನ ಕಟ್ಟೋದು ನಿಲ್ಲಿಸ್ಬಿಡ್ತೀವಿ. 3ನೇ ವರ್ಷಕ್ಕೆ ಅದೇ ಬೆಳೆಗೆ ಬೆಳೆ ವಿಮೆ ಹಣ ಬಂದುಬಿಡುತ್ತೆ. ಆವಾಗ ಮರಗ್ತಾ ಇರ್ತೀವಿ, ಯಾಕಪ್ಪ ನಾನು ಬೆಳೆ ವಿಮೆ ಈ ವರ್ಷ ಕಟ್ಟಲಿಲ್ಲ ಅಂತ. ನೀವು ನೋಡಿ, ಈ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಬೆಳೆ ವಿಮೆನ ಕಂಟಿನ್ಯೂ ಆಗಿ ಕಟ್ತಾ ಹೋಗಿ. ಇನ್ನೊಂದು ವಿಷಯ ನಿಮಗೆ ಹೇಳಬೇಕಾದ್ರೆ, ನಿಮ್ಮ ಹೊಲದಲ್ಲಿ ರೈತ ಬಾಂಧವರೇ ಒಂದೇ ಥರದ ಬೆಳೆಗಳನ್ನು ನೀವು ಹಾಕಿರಲ್ಲ. ಸರಿಸುಮಾರು 2-3 ಥರದ ಬೆಳೆಗಳನ್ನು ಕೂಡ ನಿಮ್ಮ ಹೊಲದಲ್ಲಿ ನೀವು ಹಾಕಿರ್ತೀರ. ಆದ್ದರಿಂದ ದೊಡ್ಡ ರೈತರು ಕೂಡ ಇದ್ದೀರಾ, ಚಿಕ್ಕ ರೈತರು ಕೂಡ ಇದ್ದೀರಾ. ಆದರೆ ಒಂದೇ ಥರದ ಬೆಳೆಗೆ ನೀವು ಬೆಳೆ ವಿಮೆನ ತುಂಬಕ್ಕೆ ಹೋಗಬೇಡಿ. ಬದಲಾಗಿ 2-3 ಥರದ ಬೆಳೆಗಳಿಗೂ ಕೂಡ ಬೆಳೆ ವಿಮೆ ಹಣವನ್ನು ತುಂಬ್ತಾ ಹೋಗಿ. ಸುಮಾರು ಇವಾಗ ನಿಮ್ಮ ಹೊಲದಲ್ಲಿ 2-3 ಥರದ ಬೆಳೆಗಳಿದ್ದರೆ 2-3 ಥರದ ಬೆಳೆಗೂ ಕೂಡ ನೀವು ಬೆಳೆ ವಿಮೆ ಕಟ್ಟಿ. ನಮ್ಮದು ಹೊಲ ಕಡಿಮೆ ಇದೆ ನೋಡಿ, ಇವಾಗ ನಮ್ಮದು 2 ಎಕರೆ ಹೊಲ ಇದೆ, ಅದರಲ್ಲಿ ನಾನು 3 ಥರದ ಬೆಳೆಯನ್ನು ಹಾಕಿದ್ದೀನಿ ಅಂತ ನೀವು ಏನಾದರೂ ಪ್ರಶ್ನೆ ಮಾಡಿದರೆ ನೋಡಿ, ಅದರಲ್ಲೇ 3 ಥರದ ಬೆಳೆಗೂ ಕೂಡ ಸಮನಾಗಿ ಕಟ್ತಾ ಹೋಗಿ. ಏಕೆಂದರೆ ಬೆಳೆ ವಿಮೆ ಯಾವ ಬೆಳೆಗೆ ಬೆಳೆ ವಿಮೆ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಒಂದು ಸಲ ನೀವು ಹಾಕಿರುವಂಥ 3 ಬೆಳೆಗೂ ಕೂಡ ಬರ್ಬೋದು, ಒಂದೊಂದು ಸಲ ಒಂದೇ ಬೆಳೆಗೆ ಬರ್ಬೋದು, ಖಂಡಿತ ಬಂದೇ ಬರುತ್ತೆ. ಆದ್ದರಿಂದ ಒಂದೇ ಥರದ ಬೆಳೆಗೆ ನೀವು ಬೆಳೆ ವಿಮೆನ ಕಟ್ಟಬೇಡಿ. ಬದಲಾಗಿ 2-3 ಥರದ ಬೆಳೆಗಳಿಗೆ ಬೆಳೆ ವಿಮೆ ಕಟ್ಟಿ. ಇನ್ನೊಂದು ವಿಷಯ ಹೇಳಬೇಕಾದ್ರೆ, ರೈತರು ಏನೆಲ್ಲ ತಪ್ಪುಗಳು ಮಾಡ್ತಾ ಇದ್ದಾರೆ ಅಂತಂದರೆ, ಬೆಳೆ ವಿಮೆ ಕಟ್ಟೋಕ್ಕೆ ಶುರುವಾಗಿದೆ ಅಂತ ಕೇಳಿದ ತಕ್ಷಣ ಹೋಗಿ ಇಂಟರ್ನೆಟ್ ಶಾಪ್ ಅಥವಾ CSC ಗ್ರಾಮೋನ್ ಇಂಥ ಶಾಪ್ಗಳಲ್ಲಿ ಹೋಗಿ ಬೆಳೆ ವಿಮೆನ ತಕ್ಷಣ ಕಟ್ಟಿಬಿಡ್ತಾರೆ. ಅವರು ಕಟ್ಟಿರುವಂಥ ಬೆಳೆ ತಮ್ಮ ಹೊಲದಲ್ಲಿ ಬೆಳೆನೇ ಇರಲ್ಲ. ಕೆಲವೊಬ್ಬರು ಖಾಲಿ ಹೊಲನೇ ಇರುತ್ತೆ, ಹಿಂಗಾರಿಗೆ ಬಿಟ್ಟಿರ್ತಾರೆ. ಆದರೂ ಕೂಡ ಬೆಳೆ ವಿಮೆ ತುಂಬಕ್ಕೆ ಚಾಲು ಆಗಿದೆ ಅಂದ ತಕ್ಷಣ ಹೋಗಿ ಕಟ್ಟಿಬಿಡ್ತಾರೆ. ಆಮೇಲೆ ಆ ಹೊಲ ಖಾಲಿನೇ ಇರುತ್ತೆ. ಖಾಲಿ ಇದ್ದಾಗ ಅಲ್ಲಿ ಗೌರ್ಮೆಂಟ್ದಿಂದ ಖಾಸಗಿ ವ್ಯಕ್ತಿಯಾದಂಥ PR ಅಂತ ಗೌರ್ಮೆಂಟ್ದಿಂದ
ಒಂದು ಪಿ ಆರ್ಗಳಿಗೆ ನೇಮಕ ಮಾಡ್ತಾರೆ ಬೆಳೆ ಸಮೀಕ್ಷೆ ಮಾಡೋಕ್ಕೆ. ಅವ್ರು ಬಂದು ಬೆಳೆ ಸಮೀಕ್ಷೆ ಮಾಡ್ತಾರೆ. ಬೆಳೆ ಸಮೀಕ್ಷೆ ಮಾಡಿದಾಗ ಹೊಲದಲ್ಲಿ ಏನು ಬೆಳೆ ಇಲ್ಲ ಅಂತ ಬೆಳೆ ಸಮೀಕ್ಷೆಯಲ್ಲಿ ಅವರು ತೋರಿಸ್ಬಿಡ್ತಾರೆ. ನಂತರ ಅಂಥ ರೈತರಿಗೆ ಬೆಳೆ ವಿಮೆನೇ ಬರಲ್ಲ. ಅವ್ರು ಏನಂತಾರೆ, ಬಂದು ಪ್ರಶ್ನೆ ಮಾಡ್ತಾರೆ, ನಾನು ಕಟ್ಟಿದ್ದೀನಿಪ್ಪ ಬೆಳೆ ವಿಮೆ, ನನಗೆ ಬೆಳೆ ವಿಮೆ ಹಣ ಬಂದಿಲ್ಲ ಅಂತ. ಬೆಳೆ ಸಮೀಕ್ಷೆಯಲ್ಲಿ ಆ ಬೆಳೆನೇ ಎಂಟ್ರಿ ಆಗಿಲ್ಲ ಅಂತಂದರೆ ಬೆಳೆ ವಿಮೆ ಹಣ ಖಂಡಿತ ಬರಲ್ಲ. ನಮ್ಮ ಹೊಲದಲ್ಲಿ ಯಾವ ಬೆಳೆಯನ್ನು ಹಾಕಿರ್ತೀವಿ ಅದೇ ಬೆಳೆಗೆ ನಾವು ಬೆಳೆ ವಿಮೆನ ಕಟ್ಟಬೇಕು. ನಮ್ಮ ಹೊಲದಲ್ಲಿ ಆ ಬೆಳೆ ಇಲ್ಲಪ್ಪ ಅಂತಂದರೆ ಆ ಬೆಳೆಗೆ ಬೆಳೆ ವಿಮೆ ಹಣ ಕಟ್ಟಬಾರ್ದು. ನಮಗೆ 100% ನಮಗೆ ಬೆಳೆ ವಿಮೆ ಹಣ ಜಮೆ ಆಗಬೇಕಂದ್ರೆ ಒಂದೇ ಥರದ ಬೆಳೆಗೆ ನಾವು ಬೆಳೆ ವಿಮೆಯನ್ನು ಕಟ್ಟಬಾರ್ದು. ಬದಲಾಗಿ 2-3 ಥರದ ಬೆಳೆಗಳಿಗೆ ನಾವು ಬೆಳೆ ವಿಮೆಯನ್ನು ಕಟ್ಟಿದರೆ ನಮಗೆ 100% ಬೆಳೆ ವಿಮೆ ಬಂದೇ ಬರುತ್ತೆ. ಇನ್ನೊಂದು ಥರ ರೈತರು ಏನೆಲ್ಲ ತಪ್ಪುಗಳನ್ನು ಮಾಡ್ತಾರೆ ಅಂತಂದರೆ, ತಮ್ಮ ಹೊಲದಲ್ಲಿ ಬೆಳೆ ಕೂಡ ಹಾಕಿರ್ತಾರೆ, ಬೆಳೆ ವಿಮೆ ಕೂಡ ತುಂಬಿ ಬಂದಿರುತ್ತಾರೆ. ನಂತರ ಬೆಳೆ ಸಮೀಕ್ಷೆಯಲ್ಲಿ ಎಡವಿ ಬಿಡ್ತಾರೆ. ಬೆಳೆ ಸಮೀಕ್ಷೆಯನ್ನು ರೈತರು ಸ್ವತಃ ತಮ್ಮ ಮೊಬೈಲ್ನಲ್ಲಿ ತಾವೇ ಮಾಡ್ಕೊಳ್ಬಹುದು. ಇಲ್ಲಪ್ಪ ಅಂತಂದರೆ ಅಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಯನ್ನು ಅಲ್ಲಿ ನೇಮಕ ಮಾಡುತ್ತಾರೆ ಗೌರ್ಮೆಂಟ್ ವತಿಯಿಂದ. ಆ ವ್ಯಕ್ತಿಯ ಕಡೆಯಿಂದ ಕೂಡ ಬೆಳೆ ಸಮೀಕ್ಷೆಯನ್ನು ಮಾಡಿಸ್ಬೋದು. ಕೆಲವೊಂದು ಟೈಮಲ್ಲಿ ನೀವು ನಿಮ್ಮ ಹೊಲದಲ್ಲಿ ಇರಲ್ಲ, ಆ ಟೈಮಲ್ಲಿ ನಿಮ್ಮ ಹೊಲಕ್ಕೆ ಆ ಪಿ ಆರ್ಗಳು ಭೇಟಿ ನೀಡಿ ಬೆಳೆ ಸಮೀಕ್ಷೆಯನ್ನು ಮಾಡ್ತಾರೆ. ಆ ಬೆಳೆ ಸಮೀಕ್ಷೆ ಮಾಡ್ತಿರುವಂಥ ಸಮಯದಲ್ಲಿ ಏನಾದರೂ ತಪ್ಪಾದ ಮಾಹಿತಿಗಳು ಅವರಿಗೆ, ಕನಿಷ್ಠ ನೀವು ಎಷ್ಟು ಬೆಳೆ ವಿಮೆ ತುಂಬಿರ್ತೀರಿ ಎಂಬುದು ಅವರಿಗೆ ಏನು ಗುರುತಿರಲ್ಲ. ನೀವು ಬೆಳೆ ಸಮೀಕ್ಷೆಗೆ ಪಿ ಆರ್ಗಳು ಬಂದಾಗ ನೀವು ಸ್ವತಃ ಅವರಿಗೆ ನೀವು ಯಾವ ರೀತಿ ಬೆಳೆ ವಿಮೆನ ಕಟ್ಟಿರ್ತೀರ ಆ ಬೆಳೆ ವಿಮೆನ ಅವರಿಗೆ ಹೇಳಿದಾಗ ಅವರು ಅದೇ ರೀತಿ ಬೆಳೆ ಸಮೀಕ್ಷೆಯನ್ನು ಮಾಡ್ತಾರೆ. ಅವರಿಗೂ ಕೂಡ ನೀವು ಹೇಳಿ ಯಾವೆಲ್ಲ ಬೆಳೆಗಳನ್ನು ಬೆಳೆ ವಿಮೆ ತುಂಬಿರ್ತೀರ ಆ ಬೆಳೆಗಳನ್ನು ತೋರಿಸಿ ನೀವು ಬೆಳೆ ಸಮೀಕ್ಷೆ ಮಾಡಿಸೋದು ನಿಮ್ಮ ಜವಾಬ್ದಾರಿ. ಈ ರೀತಿ ಬೆಳೆ ಸಮೀಕ್ಷೆ ಮಾಡಿಸಿದಾಗ ಮಾತ್ರ ನಿಮಗೆ ಬೆಳೆ ವಿಮೆ ಹಣ ಜಮೆ ಆಗುತ್ತೆ. ನೀವು ಅಕಸ್ಮಾತಾಗಿ ಅಲ್ಲಿ ಇರಲ್ಲ, ಅಂಥ ಟೈಮಲ್ಲಿ ಅವರು ಪೂರ್ತಿ ಹೊಲ ಒಂದೇ ಥರದ ಬೆಳೆ ಇದೆ ಅಂತ ಅವರು ಬೆಳೆ ಎಂಟ್ರಿ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ನೀವು ಯಾವ ಬೆಳೆ 2-3 ಥರದ ಬೆಳೆಗೂ ಕೂಡ ನೀವು ಬೆಳೆ ವಿಮೆ ತುಂಬಿರ್ತೀರ. ಅಂಥ ಟೈಮಲ್ಲಿ ಒಂದೇ ಬೆಳೆ ಇದೆ ಅಂತ ಅವರು ಎಂಟ್ರಿ ಮಾಡಿಬಿಟ್ಟಾಗ ನಿಮಗೆ ಏನಾದರೂ ಬಂದರೆ ಒಂದೇ ಬೆಳೆದ ಅಮೌಂಟ್ ಬರುತ್ತೆ. ಆ ಬೆಳೆ ಅಕಸ್ಮಾತ್ ಶಾರ್ಟ್ ಫಾಲ್ ಅಂದರೆ ಹಾನಿ ಆಗದೇ ಇತ್ತಂದರೆ ಯಾವುದೇ ರೀತಿ ಹಣ ಬರಲ್ಲ. ಆದ್ದರಿಂದ ನೀವು ಖಾಸಗಿ ವ್ಯಕ್ತಿ ಬರ್ತಾರಲ್ಲ ಪಿ ಆರ್ಗಳು, ಅವ್ರ ಕಡೆಯಿಂದ ಕರೆಕ್ಟಾಗಿ ಬೆಳೆ ಸಮೀಕ್ಷೆಯನ್ನು ಮಾಡಿಸ್ಕೋಬೇಕು. ಇಲ್ಲಪ್ಪ ಅಂತಂದರೆ ನೀವೇ ನಿಮ್ಮ ಮೊಬೈಲಲ್ಲಿ ಬೆಳೆ ಸಮೀಕ್ಷೆಯನ್ನು ಮಾಡಿಕೊಳ್ಬಹುದು. ರೈತರು ತಮ್ಮ ಮೊಬೈಲ್ನಲ್ಲಿ ಹೇಗೆ ಬೆಳೆ ಸಮೀಕ್ಷೆ ಮಾಡಿಕೊಳ್ಳಬೇಕು ಎಂಬುದನ್ನು ಕೂಡ ನಾನು ಈ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ನೋಡಿ, ನನ್ನ ಚಾನಲನ್ನು ಹೀಗೆ ಬೆಳೆಸ್ತಾ ಹೋಗಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ರೈತರು ತಮ್ಮ ಮೊಬೈಲ್ನಲ್ಲಿ ಬೆಳೆ ಸಮೀಕ್ಷೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಕೂಡ ತಿಳಿಸ್ತೀನಿ. ಧನ್ಯವಾದಗಳು.